ಎಲ್ಲರಿಗೂ ನಮಸ್ಕಾರ. ನಾನು ಈಗ NCL ಪ್ರಮಾಣ ಪತ್ರದ ಬಗ್ಗೆ ನಿಮಗೆ ಸ್ವಲ್ಪ ವಿವರಣೆ ಕೊಡಲು ಪ್ರಯತ್ನ ಮಾಡ್ತೇನೆ. NCL ನಾನ್ ಕ್ರಿಮಿ ಲೇಯರ್ಸ್, ಇಲ್ಲಿ ನೋಡಿ ಕರ್ನಾಟಕದಲ್ಲಿ NCL ಅಂತಾರೆ. ಈ ಪ್ರಮಾಣ ಪತ್ರದ ಬಗ್ಗೆ, ಅದರ ಉಪಯೋಗದ ಬಗ್ಗೆ ಬಹಳ ಜನರಿಗೆ ಗೊತ್ತಿಲ್ಲ. ಅದಕ್ಕಾಗಿ ನಾನು ನನ್ನ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಬಹುದು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ವಿವರಣೆ ಕೊಡಲು ಬಯಸ್ತೇನೆ. NCL ಅಂದರೆ ನಾನ್ ಕ್ರಿಮಿ ಲೇಯರ್ಸ್, ಅಂದರೆ ಕ್ರಿಮಿ ಲೇಯರ್ಸನ್ನು ಹೊರಗಿಟ್ಟು ಉಳಿದವರಿಗೆ ನಾನ್ ಕ್ರಿಮಿ ಲೇಯರ್ಸ್ ಅಂತಾರೆ. ನಾನ್ ಕ್ರಿಮಿ ಲೇಯರ್ಸ್ ಅಂತಂದರೆ ಕೆನೆ ಪದರ ಒಳಗಡೆ ಬರದವರು, ಅಂದರೆ ಶ್ರೀಮಂತರದ್ದು ಒಂದು ವರ್ಗ, ಬಡವರ ವರ್ಗ. ಬಡವರು ಅಂತಂದರೆ ಒಂದು ಆದಾಯದ ಒಂದು ಮಿತಿ ಇದೆ, ಅದರ ಒಳಗೆ ಬರುವವರು, ಹೊರಗಿರುವವರು ಅಂಥೇಳಿ. OBC NCL ಸರ್ಟಿಫಿಕೇಟು ಇದು ಸೆಂಟ್ರಲ್ ಗೌರ್ಮೆಂಟಿಗಾದರೆ, ಈ NCL ನಾನ್ ಕ್ರಿಮಿ ಲೇಯರ್ಸ್ ಓನ್ಲಿ NCLs, ನಥಿಂಗ್ ಬಟ್ ಇನ್ಕಮ್ ಸರ್ಟಿಫಿಕೇಟ್. ನೆನ್ಪಿಟ್ಕೊಳ್ಳಿ, NCL ಪ್ರಮಾಣ ಪತ್ರ ಅಂದರೆ ಇದು ಆದಾಯದ ಪ್ರಮಾಣ ಪತ್ರ ಇದ್ದ ಹಾಗೆ. ಯಾರಿಗೆ? ಇದು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸಿಗೆ. ಮೆರಿಟ್ ಕ್ಯಾಂಡಿಡೇಟ್ಸ್ ಫ್ರಮ್ ಕರ್ನಾಟಕ ಈ NCL ಸರ್ಟಿಫಿಕೇಟ್ ಇದ್ದರೆ ಅವರು ಕೆಲವೊಂದು ಸವಲತ್ತುಗಳನ್ನು ಪಡೀಲಿಕ್ಕೆ ಸಾಧ್ಯ. ಈ NCL ಸರ್ಟಿಫಿಕೇಟು ಉಳಿದ ಯಾವುದೇ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಅಲ್ಲಿ ಕ್ಯಾಟಗರಿ ಸರ್ಟಿಫಿಕೇಟಲ್ಲಿ ಅವರ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಎರಡನ್ನೂ ಮೆನ್ಷನ್ ಮಾಡಿರೋದರಿಂದ ಅವರಿಗೆ ಸಪ್ರೇಟ್ ನಾನ್ ಕ್ರಿಮಿ ಲೇಯರ್ಸ್ ಅಥವಾ NCL ಸರ್ಟಿಫಿಕೇಟನ್ನು ಎನ್ಕ್ಲೋಸ್ ಮಾಡೋ ಅವಶ್ಯಕತೆ ಬರೋಲ್ಲ. NCL ಸರ್ಟಿಫಿಕೇಟು ಹೂ ಆರ್ ಬಿಲಾಂಗಿಂಗ್ ಟು ಜನರಲ್ ಮೆರಿಟ್, ಮತ್ತು ಯಾರು ಹೂ ಹ್ಯಾವ್ ಸ್ಟಡಿಡ್ ಇನ್ ರೂರಲ್ ಏರಿಯಾ, ಗ್ರಾಮಾಂತರ ಪ್ರದೇಶದಲ್ಲಿ ಯಾರು 1ರಿಂದ 10ರವರೆಗೆ ಓದಿರ್ತಾರೋ, ಯಾರು ಜನರಲ್ ಮೆರಿಟ್ನಲ್ಲಿ ಬರುತ್ತಾರೋ ಅವರು ಆ ಗ್ರಾಮಾಂತರ ರೂರಲ್ ಕೋಟಾ ಸೀಟ್ಗಳನ್ನು ತೆಗೆದುಕೊಳ್ಬೇಕಾದ್ರೆ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಅಥವಾ ಎಂಪ್ಲಾಯ್ಮೆಂಟ್ನಲ್ಲಿ ಅವರಿಗೆ ಆ ಮೀಸಲಾತಿಯನ್ನು ಪಡೆಯೋದಕ್ಕೋಸ್ಕರ ಅವರು ಈ ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ಈ NCL ಸರ್ಟಿಫಿಕೇಟನ್ನು ಲಗತ್ತಿಸಬೇಕಾಗ್ತದೆ ಅಥವಾ ಪ್ರೊಡ್ಯೂಸ್ ಮಾಡಬೇಕಾಗ್ತದೆ. ಅದಕ್ಕಾಗಿ ಇದು ನೋಡಿ, ಇನ್ನೊಂದು ಸಲ ಹೇಳ್ತಿದ್ದೀನಿ, ಇದು SC ST ಅಥವಾ OBC ಅಂತಂದರೆ ಕ್ಯಾಟಗರಿ 1, 2, 3 ಯಾರೇ ಇರ್ಬೋದು, ಇವರು ಯಾರಿಗೂ ಈ NCL ಸರ್ಟಿಫಿಕೇಟನ್ನು ಅವಶ್ಯಕತೆ ಇಲ್ಲ. ಇದು ಅವಶ್ಯ ಇದ್ದದ್ದು ಓನ್ಲಿ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸು, ಅದು ಹೂ ಹ್ಯಾವ್ ಸ್ಟಡಿಡ್ ಇನ್ ರೂರಲ್ ಏರಿಯಾ, ಗ್ರಾಮಾಂತರ ಪ್ರದೇಶದಲ್ಲಿ ಓದಿದ್ದಿದ್ದರೆ 1ರಿಂದ 10ರವರೆಗೆ, ರೂರಲ್ ಕೋಟಾದಲ್ಲಿ ಅವರಿಗೆ ಸೀಟ್ ಪಡೆಯುವ ಅವಕಾಶ ಇದ್ದರೆ ಅವರು ಈ NCL ಅಂದರೆ ಇನ್ಕಮ್ ಸರ್ಟಿಫಿಕೇಟ್. ನೀವು ಇನ್ಕಮ್ ಸರ್ಟಿಫಿಕೇಟನ್ನು ಹೇಗೆ ಆದಾಯದ ಪ್ರಮಾಣ ಪತ್ರ ಹೇಗೆ ತಗೊಳ್ತಿರಲ್ಲ ತಹಸೀಲ್ದಾರ್ ಆಫೀಸಿನಿಂದ, ಇದನ್ನು ಕೂಡ NCL ಸರ್ಟಿಫಿಕೇಟನ್ನು ಕೂಡ ಅವರಿಂದನೇ ತಗೊಳ್ಬೇಕು. ಇದನ್ನು ನಿಮ್ಮ ಯಾವುದು ಅಡ್ಮಿಷನ್ನಿಗೋ ಅಥವಾ ಎಂಪ್ಲಾಯ್ಮೆಂಟಿಗೆ ಲಗತ್ತಿಸಿದರೆ ನಿಮಗೆ ಗ್ರಾಮೀಣ ಕೋಟಾದ ಸೀಟುಗಳು ಲಭ್ಯವಾಗುತ್ತವೆ. ಅದಕ್ಕಾಗಿ ಬೇರೆಯವ್ರ ತುಂಬ ಕನ್ಫ್ಯೂಸ್ ಮಾಡ್ಕೋಬೇಡಿ, ಬೇರೆಯವರಿಗೆ ಅವಶ್ಯಕತೆ ಇಲ್ಲ. ಇಟ್ ಈಸ್ ಓನ್ಲಿ ಫಾರ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ದಟ್ ಹೂ NCL ಪ್ರಮಾಣ ಪತ್ರ ಪಡೆಯುವುದಕ್ಕೆ ಕೆಲವೊಂದು ಎಲಿಜಿಬಿಲಿಟಿ ಅಂದರೆ ಮಿನಿಮಮ್ ರಿಕ್ವೈರ್ಮೆಂಟ್ ಇರ್ತದೆ. ಇನ್ಕಮ್ ಕ್ರೈಟೇರಿಯಾ ಮೇನಾಗಿ. ಈ ಇನ್ಕಮ್ ಕ್ರೈಟೇರಿಯಾ ಏನಪ್ಪ ಅಂತಾರೆ, ಯಾರ ಕೌಟುಂಬಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರ್ತದೋ, ಫ್ಯಾಮಿಲಿ ಇನ್ಕಮ್ ಲೆಸ್ ದೆನ್ 8 lakhs ಇದ್ದರೆ ಮಾತ್ರ ಈ ಒಂದು NCL ಸರ್ಟಿಫಿಕೇಟನ್ನು ನೀವು ಪಡೆಯಬಹುದು. ಆ 8 ಲಕ್ಷದ ಒಳಗೆ ಇರುವಂಥ ಏಜೆಂಟ್ ಟುಡೇ ನೋಡಿ, ಇವತ್ತಿನಲ್ಲಿ ಈ NCL ಸರ್ಟಿಫಿಕೇಟ್ ಪಡೆಯೋದಕ್ಕೆ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು ನಿಮ್ಮ ಆದಾಯ, ನಿಮ್ಮ ಫ್ಯಾಮಿಲಿ ಆದಾಯ. ಅವರು ಈ NCL ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡುವುದರಿಂದ ನಿಮಗೆ ನೀವೇನಾದರೂ ಗ್ರಾಮಾಂತರ ಪ್ರದೇಶದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಓದಿದ್ದಲ್ಲಿ, ಅದರ ಜೊತೆ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಅಂತೀವಲ್ಲ, ಗ್ರಾಮಾಂತರ ಅಭ್ಯಾಸ ಮಾಡಿದ ಪ್ರಮಾಣ ಪತ್ರಗಳ ಜೊತೆ ಈ NCL ಸರ್ಟಿಫಿಕೇಟ್, ಈ ಆದಾಯ ಪತ್ರವನ್ನು ಸಲ್ಲಿಸಿದರೆ ನಿಮಗೆ ರೂರಲ್ ಕೋಟಾ ಸೀಟ್ಸ್, ಎಜುಕೇಷನ್ನಲ್ಲಿ ರೂರಲ್ ಕೋಟಾ ಸೀಟ್ಸ್ ಅಂತ ಇರ್ತದೆ, ಅಲ್ಲಿ ಸಿಗೋ ಚಾನ್ಸ್ ಇರ್ತದೆ. ಎಂಪ್ಲಾಯ್ಮೆಂಟ್ನಲ್ಲಿ ಕೂಡ ಗ್ರಾಮಾಂತರ ಅಭ್ಯರ್ಥಿಗಳಿಗೆ, ರೂರಲ್ ಕ್ಯಾಂಡಿಡೇಟ್ಸಿಗೆ ಸಮ್ ರಿಸರ್ವೇಷನ್ ಇರ್ತದೆ, ಅದನ್ನು ಪಡೆಯಬಹುದು. ಅದಕ್ಕಾಗಿ
ಹೂ ಸ್ಟಡೀಡ್, ಯಾರು 1ರಿಂದ 10ನೇ ತರಗತಿವರೆಗೆ ಗ್ರಾಮಾಂತರ ಪ್ರದೇಶದಲ್ಲಿ ಓದಿದ್ದೀರೋ, ಯಾರು ಜನರಲ್ ಮೆರಿಟ್ಗೆ ಸೇರಿದಿರೋ ಇವರು ಮಾತ್ರ ಈ NCL ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡುವುದರಿಂದ ನಿಮಗೆ ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳಿಗೆ ಮೀಸಲಿರುವ ಸ್ಥಾನಗಳು ಲಭ್ಯವಾಗುತ್ತವೆ. ಆದ್ದರಿಂದ ದಯವಿಟ್ಟು ನೀವು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸು ಹೂಸ್ ಇನ್ಕಮ್ ಈಸ್ ಲೆಸ್ ದೆನ್ 8 lakhs ಈ NCL ಸರ್ಟಿಫಿಕೇಟನ್ನು ಪ್ರೊಡ್ಯೂಸ್ ಮಾಡಿ ನಿಮ್ಮ ಸ್ಥಾನಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.